ವರ್ಜನೆಯ ಹರಿಕಾರನ ಉದಯವಾಗಲೇಬೇಕು. ಅತಿ ಸರ್ವತ್ರ ವರ್ಜಯೇತಿ ಎಂಬ ನಿತ್ಯ ಸೂತ್ರ ಜ್ಞಾನಜ್ಯೋತಿಯಾಗಿ ಸಂಕ್ರಮಣ ಸ್ಥಿತಿಯಿಂದ ಉತ್ಕ್ರಮಣಕ್ಕೆ ದಾರಿದೀವಿಗೆಯಾಗಲಿ. ಸತ್ಯ. ಮನೋಮಡುವಿನಲ್ಲಿ ಹುದುಗಿರುವ ಕರಾಳ ಮಕರದ ಹನನವಾಗಲಿ. ಹೌದು. ಮತಿ ಮಿತಿಗಳಿಂದ ಬದುಕು ಹಿತವಾಗಬೇಕು. ಮಮತೆ ಸಮತೆಗಳು ಮೇಳೈಸಿ ಲೋಕಃ ಸಮಸ್ತಃ ಸುಖಿನೋ ಭವಂತು ಎಂಬುದು ಸರ್ವರ ನಿತ್ಯದ ಪ್ರಾರ್ಥನೆಯಾಗಲಿ. ಹೌದು ಗಿರಿಜೆ. ಸ್ವಾಮಿ, ಮಾತನಾಡುತ್ತಾ ಹೊತ್ತು ಹೋದದ್ದೇ ಗೊತ್ತಾಗಲಿಲ್ಲ. ಸ್ವಾಮಿ, ನಿತ್ಯಾಹಿನಿಕಕ್ಕೆ ವಿಳಂಬವಾಯಿತಲ್ಲವೇ? ಹೌದು. ಎಂದೂ ಸಮಯಕ್ಕೆ ಸರಿಯಾಗಿ ಕಾರ್ಯಪ್ರವೃತ್ತಳಾಗುವ ಇನ್ನೂ ಕೂಡ ಇಂದು ಭಸ್ಮ ಸಂಚಯನದಲ್ಲಿ ಹಿಂದುಳಿದೆಯಲ್ಲ. ಸ್ವಾಮಿ, ಇಂದು ತಡವಾದದ್ದು ಏಕೆ ಗೊತ್ತೇ? ಏನು? ನಮ್ಮ ಶೈಲದ ವಿಭವ ನೋಡುತ್ತೆ ನಿರ್ಮಲದಿ ನಾನಿದ್ದೆ. ರಮಣ ತಡೆಯದೆ ನಿಮ್ಮ ಕೈಗಿತ್ತ ವಿಭೂತಿಯೇ ಒಮ್ಮೆಗೆನುತ ನಮ್ಮ ಶೈಲದ ವಿಭವನೋಡು ನಿರ್ಮಲನಾನೆಂದೆ ತಡೆಯದೆ ನಿಮ್ಮ ಕೈಗಿಂತ ವಿಭೂತಿಯ ಒಮ್ಮೆಗೆ ನಮ್ಮ ಶೈಲದ ವಿಭವ ನೋಡುತ್ತ ನಿರ್ಮಲದೆ ನಾನಿರ್ದೆ ಇಚ್ಛಾಪೂರ್ವಕ ನಾನು ಕೆಲಸದಲ್ಲಿ ದುಡಿದದ್ದಲ್ಲ. ಕಾರಣ ಉಂಟೆ? ಇಂದೇಕೋ ನನಗೆ ಹೊಸ ಹುರುಪು, ಹೊಸ ಹುಮ್ಮಸ್ಸು ಮೂಡಿ ಬಂದಿದೆ. ನೋಡುವಾಗಲೇ ನನಗೆ ಗೊತ್ತಾಯಿತು. ನಿಮ್ಮ ಮಾತುಗಳು ನನ್ನ ಹುಮ್ಮಸ್ಸನ್ನು ದ್ವಿಗುಣಗೊಳಿಸುತ್ತಿದೆ. ಹೌದೇ? ದೃಷ್ಟಿಯಂತೆ ಸೃಷ್ಟಿ ಎಂಬ ಮಾತು ಎಷ್ಟು ಸತ್ಯ. ನಿತ್ಯವೂ ನೋಡುವಂತಹ ಕೈಲಾಸವು ಇಂದು ಹೊಸ ವಿಭವದಿಂದ ಗೋಚರಿಸುತ್ತಿದೆ. ಸ್ವಾಮಿ, ಬಗೆಗಣ್ಣಿನಿಂದ ನೋಡಿದಾಗ ಒಂದೇ ವಸ್ತುವು
ಹಲ ಬಗೆಗಳಿಂದ ಕಾಣಿಸುತ್ತಿದೆ. ಹ, ಮಾತ್ರವಲ್ಲ, ಹ. ಬೇರೆ ಬೇರೆ ವಸ್ತುಗಳಲ್ಲಿ ಅಡಕವಾಗಿರುವ ಏಕಸೂತ್ರವು ಕಾಣಿಸುತ್ತಿದೆ. ಹ, ಸರಿಯಾದ ಸಂಯೋಜನೆ ಇದ್ದಲ್ಲಿ ಹ್ಮ್. ಪರಸ್ಪರ ವಿರುದ್ಧ ಸ್ವಭಾವಗಳು ಒಂದೆಡೆ ಕಲೆತು ಹ್ಮ್. ಲೋಕಹಿತವನ್ನು ಕಾಯಬಹುದು. ನಿಜ. ಇದಕ್ಕೆ ಉದಾಹರಣೆ ನಮ್ಮ ಈ ಕೈಲಾಸದಲ್ಲೇ ಉಂಟಲ್ಲ. ಏನನ್ನು ನೋಡಿದೆ ನೀನು? ಸ್ವಾಮಿ, ಹ. ನಿಮ್ಮ ಆಭರಣ ಉರಗಕ್ಕೆ ವಿರೋಧಿ. ಹ್ಮ್. ನಿಮ್ಮ ಮಗ ಷಡಾನನ ವಾಹನ ನವಿಲು, ನಿಜ. ಇನ್ನೊಬ್ಬ ಮಗ ಗಣಪನ ವಾಹನ ಇಲಿ, ಹ. ಉರಗಕ್ಕೆ ಆಹಾರ. ಹ. ಇದೇ ಲೋಕಕ್ಕೊಂದು ಸಂದೇಶವಲ್ಲವೇ ಹ. ಸ್ವಾಮಿ? ಹಾಗೆ ಹ. ನಿತ್ಯವೂ ಕಾಣುವಂತಹ ರಜತಾದ್ರಿಯು ಹ್ಮ್. ಇಂದು ನನಗೆ ಹೊಸ ವಿಭವದಿಂದ ಗೋಚರಿಸುತ್ತಿದೆ. ಹೌದೇ? ನಿತ್ಯವೂ ಹ್ಮ್. ನಿರಭ್ರ ಶುಭ್ರ ಶ್ವೇತ ವರ್ಣದಿಂದ ಕಂಗೊಳಿಸುವ ರಜತಾದ್ರಿ ಹ್ಮ್. ಶುದ್ಧಿ ಸಿದ್ಧಿಯ ಬದುಕಿಗೆ ಪ್ರೇರಣೆ ನೀಡುವಂತಿದೆ. ಹ್ಮ್. ಇಂತಹ ಸೌಂದರ್ಯವನ್ನು ವೀಕ್ಷಿಸಲು ನೋಡುವ ಕಣ್ಣಿಗೂ ಸಂಸ್ಕಾರ ಬೇಕು. ನಿಜ. ಇಂತಹ ನಿರ್ಮಲ ಮಾತ್ರವಲ್ಲ, ನಿರ್ಮಲದ ಸ್ಥಿತಿಯನ್ನು ತಲುಪಿದ ನನಗೆ ಹ. ಹೊತ್ತು ಪರಿವಿಗೆ ಬರಲಿಲ್ಲ ಸ್ವಾಮಿ. ಹ. ಧ್ಯಾನಸ್ಥ ಸ್ಥಿತಿಯಲ್ಲಿದ್ದಂತಹ ನನ್ನನ್ನು ನಿಮ್ಮ ಮಾತುಗಳು ಎಚ್ಚರಿಸಿದವು. ಹ್ಮ್. ಕರ್ತವ್ಯ ಪ್ರಜ್ಞೆ ಜಾಗೃತವಾಯಿತು. ಹ್ಮ್. ಇನ್ನು ತಡಮಾಡುವುದಿಲ್ಲ. ಹ. ಶೀಘ್ರಗತಿಯಿಂದ ಭೂಲೋಕಕ್ಕೆ ತೆರಳಿ ಹ. ಈಗಷ್ಟೇ ಅಂತ್ಯ ಸಂಸ್ಕಾರಕ್ಕೊಳಗಾದಂತಹ ನಿಮ್ಮ ಭಕ್ತರ ಚಿತಾಭಸ್ಮವನ್ನು ಆಯ್ದು ತರುತ್ತೇನೆ. ಅಪ್ಪಣೆ ಸ್ವಾಮಿ. ಆದಿ ಹೋಗಿ ಬಾ. ಹಾಗೆಯೇ ಬಂದೆ. ಹೌದು ಸ್ವಾಮಿ. ಸರಿ ಸರಿ, ಎಲ್ಲಿಂಟು? ಶುದ್ಧೋದಕವೆಲ್ಲಿಂಟು? ಸುರಿದು ಜಲನದರ ಹಸ್ತದಿ ಸುರಿದು ಜಲವನ್ನು ಅದರ ಹಸ್ತದಿಯೇ ಸರಿಪಡಿಸುತ್ತಿರಲಾಗ ಕಲ್ಲಿನ ಹರಳು ಸಿಗಲದೆ ವಿಸ್ಮಯದಿ ತರಸಿಗಿಂತೆಂದ ಅರರೆ ಏನಿದೇನು ಕಲ್ಲಿನ ಹರಳು ತೋರುವುದೇನು ಏನು ಆ ಆ ಅರರೆ ಏನಿದೇನು ಕಲ್ಲಿನ ಹರಳು ತೋರುವುದೇನು ಕಲ್ಲಿನ ಹರಳು ತೋರುವುದೇನು ಪರಿಶೋಧಿಸಲ ಕೈ ಇರಿಸಿದ ಮುಂದೆ ನರುಗೆಳೆದಾರಿ ಅರರೆ ಏನಿದೇನು ಕಲ್ಲಿನ ಹರಳು ತೋರುವುದೇನು ಅರರೆ ಏನು ಸ್ವಾಮಿ, ಏನಿದೆ ಆಶ್ಚರ್ಯ? ಏನಾಯ್ತು ಸ್ವಾಮಿ? ನಾನು ಧಾರಣೆ ಮಾಡಬೇಕಾದಂತಹ ಭಸ್ಮದಲ್ಲಿ ಹ. ಹರಳು ಹರಳೆ. ಎಂದು ಅತಿ ಜತನದಿಂದ ಪರಿಶುದ್ಧವಾದ ಭಸ್ಮವನ್ನು ತಂದುಕೊಡುತ್ತಿದ್ದವಳು ನೀನು. ಆದರೆ ಇಂದೇಕೆ ಹೀಗೆ? ಅವಸರವೇ ಅನಾಹುತಕ್ಕೆ ದಾರಿ. ಓಹೋ. ಅದಕ್ಕೆ ಸಮಯಕ್ಕೆ ಮಹತ್ವ. ಹ್ಮ್. ಕಳೆದುಕೊಂಡ ಏನನ್ನು ಬೇಕಾದರೂ ನಾವು ಮರಳಿ ಸಂಪಾದಿಸಬಹುದು. ಸತ್ಯ. ಕಳೆದುಕೊಂಡ ಕಾಲವನ್ನು ಎಂದಿಗೂ ಮರಳಿ ಸಂಪಾದಿಸಲಾಗದು. ಹ್ಮ್. ಮಹಾಕಾಲನ ಸನ್ನಿಧಿಯಲ್ಲಿದ್ದು ಹಾ. ಕಾಲದ ಪರಿವೆ ಇಲ್ಲದೆ ಗೈದಂತಹ ಪ್ರಮಾದಕ್ಕೇನು ಪರಿಹಾರ? ಈ ಅಪರಿಶುದ್ಧವಾದ ಭಸ್ಮಾಧಾರಣೆಗೆ ಅನರ್ಹ. ಇದನ್ನು ನಾನು ಏನು ಮಾಡಲಿ? ಸ್ವಾಮಿ, ಇದಕ್ಕೆ ಇದಕ್ಕೆ ಕ್ಲೇಶ ಬೇಕೆ ಗಿರಿ ಕೆಳಗಿದ ನಿಧಿ ಕೆಳಗೆ ಕಾಂತ
ಕೆಳಗಿದ ದೀಕ್ಷಣಗೆ ಬದಲೇ ನುರಿತ ಗೆಳೋದಾಗ ಅದು ಭಸ್ಮವ ಬದಲೇ ನುರಿತ ಗೆಳೋದಾಗ ಅದು ಭಸ್ಮವ ಮೊದಲು ಲೇಪಿಸು ಮದನಾಗನೆ ಇದಕ್ಕೆ ಕೇಶವೇ ಗಿರಿ ಕೆಳಗಿದ ದೀಕ್ಷಣಗೆ ಕಾಂತ ಪ್ರಿಯೇ, ಭವಭಯದ ಭವಣೆಯನ್ನು ಪರಿಹರಿಸಬಲ್ಲ ಹ. ಭವಹರನಿಗೂ ಚಿಂತೆ ಹ್ಮ್. ಅದು ಭಸ್ಮದಲ್ಲಿ ದೊರಕಿದ ಸಾಧಾರಣ ಒಂದು ಹರಳಿಗೆ ಬೇಕಾಗಿ ಹ. ಸ್ವಾಮಿ ಏನು? ಚಿಂತೆಯನ್ನು ಬಿಡಿ ಹ. ಓ ಆ ಗಿರಿಯ ಕೆಳಗೆ ಎಸೆದು ಬಿಡಿ ಸ್ವಾಮಿ. ಭಸ್ಮವನ್ನು ಎಸೆದರೆ ಈ ಹೊತ್ತಿನ ಧಾರಣೆಗೆ ಭಸ್ಮವೆಲ್ಲಿ? ಎಸೆಯುವುದು ಅಂದರೆ ಪೂರ್ತಿ ಭಸ್ಮವಲ್ಲ ಸ್ವಾಮಿ, ಮತ್ತೆ? ಆ ಹರಳನ್ನು ಗಿರಿಯ ಕೆಳಗೆ ಎಸೆದು ಬಿಡಿ, ಆಮೇಲೆ ಭಸ್ಮವನ್ನು ಲೇಪಿಸಿಕೊಳ್ಳಿ. ಆಗದೆ ಎಷ್ಟು ಸುಲಭವಾಗಿ ಮುಗಿಸಿದೆ. ಹ್ಮ್. ನಿನ್ನದು ಪ್ರಶ್ನೆಯೋ ಉತ್ತರವೋ ಗೊತ್ತಾಗದು. ಹ, ಹ. ಹರ ಕೈಗಾಂತ ಭಸ್ಮದಲ್ಲಿ ದೊರಕಿದ ಹರಳು ಹ್ಮ್. ಇದನ್ನು ಗಿರಿಯ ಕೆಳಗೆ ಎಸೆದರೆ ಮುಂದೆ ಅನರ್ಥ ಪರಂಪರೆ ಜರುಗಿತು. ಕೈಲಾಸಕ್ಕೆ ಗಂಡಾಂತರ ಕಾದಿಟ್ಟದ್ದು. ಹಾವು ನೋಡಿ ಹೆದರಿದವರ ಮೇಲೆ ಹಗ್ಗ ಎಸೆಯುವುದು ಎನ್ನುವುದು ಇದಕ್ಕೆ. ಹ. ಸ್ವಾಮಿ, ಏನು? ಮೊದಲೇ ನನ್ನಿಂದ ಏನೋ ಪ್ರಮಾದವಾಯಿತೆಂದು ಧೃತಿಗೆಟ್ಟವಳು ನಾನು. ಹ. ನೀವು ಹೇಳಿದಂತೆ ಮುಂದೆ ಏನಾದರೂ ಅವಘಡ ಘಟಿಸಿದರು ಅದನ್ನು ಪರಿಹರಿಸಲು ಮೃತ್ಯುಂಜಯ ನೀವಿಲ್ಲವೇ? ಪರಿಸ್ಥಿತಿ ನಮ್ಮ ಕೈ ಮೀರಿದರೆ ಆ ಕಾಲದಲ್ಲಿ ಏನಾದರೂ ದಾರಿ ತೋರಿಯೇ ತೋರುತ್ತದೆ. ನಾಳೆ ಕಷ್ಟ ಬರುತ್ತದೆಂದು ಹಿಂದೆ ಅಳುವುದು ಸಾಧ್ಯವೇ ಹೇಳಿ ಸ್ವಾಮಿ? ಮುಂದಕ್ಕೆ ನನ್ನನ್ನು ದೂರ ಬೇಡ. ಇಲ್ಲ ಸ್ವಾಮಿ, ನೀನು ಹೇಳಿದ್ದಕ್ಕೆ ಬೇಕಾಗಿ ಕೈಗಾದ ಹರಳನ್ನೆಸೆಯ ತಂತಿಗಮನನ ಪುರಸಹಿತ ತಲ್ಲಣಿಸಲಾಕ್ಷಿಣದಿ ಏನು ಆಶ್ಚರ್ಯ! ಒಮ್ಮಿಂದೊಮ್ಮೆಗೆ ನನ್ನ ಜನನ ನೋಡಿದರೆ
ದೀರ್ಘದೇಹ ಹಾಗೆಂದು ಎಡಬಲವನ್ನು ನೋಡಿದರೆ ಯಾರೂ ಗೋಚರಿಸುವುದಿಲ್ಲ. ಹಾಗಾದರೆ ನನ್ನ ಹುಟ್ಟು ಹೇಗೆ ಯಾರೂ ಏನು ತಿಳಿಯುವುದಿಲ್ವಲ್ಲ? ನೋಡಿದರೆ ನೋಡಿದರೆ ಎತ್ತರವಾದಂತಹ ಗಿರಿ ಕಾಣಿಸುತ್ತಿದೆ. ಸರಿ ಸರಿ, ನನ್ನ ಎಲ್ಲ ಪ್ರಶ್ನೆಗೆ ಉತ್ತರ ಈ ಎತ್ತರದಲ್ಲಿ ಸಿಗಬಹುದು ಏನು? ಅಲ್ಲ ಅಲ್ಲ, ನನಗೆ ಮಾತನಾಡುತ್ತಿರುವ ಹಾಗೆ ದೇಹ ಮಧ್ಯಭಾಗದಲ್ಲಿ ಇಲ್ಲಿ ಚುರು 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 ಚುರು. ಯಾಕೆ? ಹೌದು, ಇದು ಹಸಿವೆ. ಏನಾದರೂ ಬೇಕು, ಅದು ಅಲ್ಲಿ ಸಿಗಬಹುದು. ಯಾರಿಗೊಳ್ತೇನೆ? ನಾನು ಯಾರೆಲ್ಲ, ನೀನು ಯಾರೆಲ್ಲ? ಬೇಡ, ಉತ್ತರಕ್ಕೆ ಮಣ್ಣು ಬಿತ್ತು. ನನಗೆ ಬೇಕಾದುದು ಹೊಟ್ಟೆಗೆ ತಿನ್ನುವುದಕ್ಕೆ ತುತ್ತು. ಕೊಡು ಕೊಡು, ಇಲ್ಲದಿದ್ದರೆ ತಿಂಬೆ. ಸ್ವಲ್ಪ ತಡೆ. ಶೀಲವಲ್ಲಾದ ಬಾಲನಿನ್ನಲೇ, ಹೇ ಬಾಲನಿನ್ನಲೇ, ಬಾಲ ನಮಃ ಶಿವಾಯ.
ತುತ್ತಿನ ಚೀಲದ ಚಿಂತೆ ನಿನ್ನದೆಂತದು ಶೀಲ? ನಾನು ಹೇಳಿದಂತೆ ನೀನು ಹೇಳಿದರೆ ನಿನ್ನ ಹಸಿವೆ ನಿವಾರಣೆಯಾಗುತ್ತದೆ. ಹೌದಾ? ಹೌದು, ಸತ್ಯವಾ? ಸತ್ಯ. ನೀನಾಡುವುದು ಸತ್ಯವೇ? ಹೌದು. ಏನದು? ಓಂ ನಮ ಶಿವಾಯ. ಓಂ ಞಮನ್. ಅದು ಅಷ್ಟು ಸುಲಭವಾಗಿ ಬರುವ ಮಂತ್ರವಲ್ಲ. ಮತ್ತೆ ಓಂ ವಾಂ. ಓಂ ನಮಃ. ನಮಃ. ಹಾ, ಅಲ್ಲೇ ಉಂಟ ನಮಃ. 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 ಶಿವ. ನಮಃ. ಶಿವಾಯ. 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 ಯಾಯ. ಶಿವಾಯ. ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇಗಾಯ್ತು? ಹೊಟ್ಟೆ ತುಂಬಿತಾ? ಹಸಿವೆ ನಿವಾರಣೆ ಆಯ್ತಾ? ಏನು? ಏನಷ್ಟು? ಹ. ಅದೇ ಅದು ಓಂ ನಮಃ ಶಿವಾಯ. ಶಿವ ಪಂಚಾಕ್ಷರಿ ಮಂತ್ರ. ಅದನ್ನು ಹೇಳಿದ ಕೂಡಲೇ ಹ. ಹಸಿವೆ ನೀಗಿದೆ, ಹೌದು, ಹೊಟ್ಟೆ ತುಂಬಿದೆ. ಅದಕ್ಕೆ ಅಷ್ಟು ಶಕ್ತಿ ಉಂಟು. ಹೌದೇ? ಹ. ಸಂತೋಷವಾಯಿತು. ಹೊಟ್ಟೆ ತುಂಬಿದ ಮೇಲೆ ಆಗುವ ಸಂತೋಷ. ಹ. ಆದರೆ ಜೊತೆಗೆ ಹ. ಪ್ರಶ್ನೆಗಳು ಮೂಡುತ್ತಿವೆ. ಎಷ್ಟು ಪ್ರಶ್ನೆ? ಒಂದ, ಎರಡ ಅಥವಾ ಸರಮಾಲೆಯೇ ಉಂಟು ಪ್ರಶ್ನೆ? ಹಸಿವೆಯಾಗುತ್ತಿರುವಾಗ ಯಾವ ಪ್ರಶ್ನೆಯ ಗೋಜಿಗೂ ಹೋದದ್ದಿಲ್ಲ ನಾನು. ಹ. ಅದೇ ಒಂದು ಪ್ರಶ್ನೆಯಾಗಿತ್ತು ನನಗೆ. ಹ. ಈಗ ಹೊಟ್ಟೆ ತುಂಬಿದ ಮೇಲೆ ಹ. ಪ್ರಶ್ನೆ ಏನು? ನೀನು ಹೇಳ್ತೀಯಲ್ಲ ಹ. ಸರಮಾಲೆ. ಈಗ ಇರುವುದು ಬರೇ ಎರಡು. ಅದರ ಸಮಸ್ಯೆ ಮಾತ್ರ, ಎರಡೇ ಪ್ರಶ್ನೆಗಳು. ಹೌದು, ಹೇಳು. ನಿನ್ನ ಉತ್ತರವನ್ನವಲಂಬಿಸಿ ಮತ್ತೆ ಪ್ರಶ್ನೆ. ಹ. ಮೂಡದ ಹಾಗೆ ಉತ್ತರಿಸಿದರೆ ಬಹಳ ಜನ ಹಾಗೆ ಸುಲಭದಲ್ಲಿ. ಏನು ನಿನ್ನ ಪ್ರಶ್ನೆ? ಅದನ್ನು ಕೇಳು. ಇದು ಹ. ನಾನು ಯಾರು? ಹ. ಛೇ, ನನಗೇ ಗೊತ್ತಿಲ್ಲ, ಮತ್ತೆ ನಿನ್ನನ್ನು ಕೇಳುವುದಿಲ್ಲ. ನೀನು ಯಾರು? ನನಗೆ ಗೊತ್ತುಂಟು. ಏನು? ನಾನು ಯಾರು ಅಂತಲೂ ನನಗೆ ಗೊತ್ತುಂಟು, ನೀನು ಯಾರು ಅಂತಲೂ ನನಗೆ ಗೊತ್ತುಂಟು. ಹ. ಹೌದಾ? ಹೌದು. ಹೇಳು ನೋಡೋಣ. ನಾನು ನಿನ್ನ ಅಪ್ಪ. ಹಾ, ಹಾಗೆ ಹ. ಗೊತ್ತಾಯ್ತು. ಗೊತ್ತಾಯ್ತು? ಏನು ಗೊತ್ತಾಯ್ತು? ನಾನು ನಿನ್ನ ಅಪ್ಪ. ಹಾಗಲ್ಲವು. ಮತ್ತೆ ಹೇಗೆ? ನೀನು ಆ, ನನ್ನ ಹ. ಮಗ. ಆ, ಹಾ, ಹಾ, ಹಾ. ಹೀಗಾಗಬೇಕಲ್ಲ. ಹ, ಹೌದು. ಗೊತ್ತಾಯ್ತು. ಗೊತ್ತಾಯ್ತು. ಹ. ಹೇಳು. ನೀನು ಹ. ನನ್ನ ಮಗ. ಏನು? ಏನು? ಹಾಗೆ ಬೇಡ, ನಾನು ಹೇಳಿದಂತೆ ಹೇಳು. ಹೌದಾ? ಹೌದು. ಆದಿ. ನಾನು ಮಗ, ನೀನು ಅಪ್ಪ. ನಾನು ಮಗ, ನೀನು ಅಪ್ಪ. ಸರಿ ಆಯ್ತು. ಸರಿ ಆಯ್ತು. ಯಾರು ಅಪ್ಪ? ಯಾರು ಅಪ್ಪ? ಮಗ ಯಾರು? ಮಗ ಯಾರು? ಅಪ್ಪ ಯಾರು ಗೊತ್ತಾಯ್ತಾ? ಮಗ ಯಾರು ಗೊತ್ತಾಯ್ತಾ? ಮಗ ಯಾರು ಗೊತ್ತಾಯ್ತಾ? ಮಗ ಯಾರು ಗೊತ್ತಾಯ್ತಾ? ಇವನಿಗೆ ಹೇಗೆ ಹೇಳುವುದು ನಾನು? ಇವನಿಗೆ ಹೇಗೆ ಹೇಳುವುದು ನಾನು? ನಾನು ಹೇಳಿದ ಹಾಗೆ ಹೇಳುವುದು ಬೇಡ. ನಾನು ಹೇಳಿದ ಹಾಗೆ ಹೇಳುವುದು ಬೇಡ. ಬೇಡವಾ? ಬೇಡ. ಅಯ್ಯೋ, ಸರಿಯಾಗಿ ಗಮನವಿಟ್ಟು ಕೇಳು. ಹಾ. ನಾನು ಅಂದರೆ ನೀನು ಹಾ. ಇಲ್ಲಿರುವೆ, ಹಾ, ನೀನು ಅಂದರೆ ನಾನು ಅಲ್ಲಿರುವೆ. ಇದು ಗೊತ್ತಾಯ್ತು.